ನಿನ್ನೆ ಕರ್ನಾಟಕಕ್ಕೆ ಬಂದಂತ ಶಶಿ ತರೂರ್ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಅವರು ಫ್ರೀ ಬಗ್ಗೆ ಉಚಿತ ಆಹಾರ ಯೋಜನೆ ಏನು ಕೇಂದ್ರ ಸರ್ಕಾರ 80 ಕೋಟಿ ಜನಕ್ಕೆ ಕೊಡ್ತಾ ಇದೆ, ಅದರಿಂದ ಏನು ಉಪಯೋಗ ಇಲ್ಲ. ಉಚಿತ ಕೊಡೋದ್ರಿಂದ ಉಪಯೋಗ ಇಲ್ಲ. ಅದರ ಬದಲಾಗಿ ಜನ ಅವರೇ ದುಡ್ಡು ಕೊಟ್ಟು ತಗೊಳ್ಳೋ ಅಂತ ಶಕ್ತಿಯನ್ನ ನಿರ್ಮಾಣ ಮಾಡಬೇಕು. ಅದನ್ನ ಬಿಟ್ಟು ಉಚಿತವಾಗಿ ಕೊಡ್ತಾ ಇರುವಂತದ್ದು ಒಳ್ಳೇದಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ದಾರೆ. ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ನಾವು ಸಬಲೀಕರಣ ಮಾಡ್ತಾ ಇದ್ದೀರಿ, ಉಚಿತವಾಗಿ ಕೊಟ್ಟು 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 ಅವ್ರನ್ನ ಸಬಲೀಕರಣ ಮಾಡ್ತಾ ಇದ್ದೀನಿ ಅಂತಾರೆ. ಅದೇ ಅವರ ಕೇಂದ್ರದ ನಾಯಕರು ಬಂದು ಕರ್ನಾಟಕದಲ್ಲಿ ಈ ಉಚಿತ ವೈಫಲ್ಯಗಳನ್ನ ಅವರು ನಿನ್ನೆ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಈ ಕಾಂಗ್ರೆಸ್ಸಿನ ಈ ಡಬಲ್ ಸ್ಟ್ಯಾಂಡರ್ಡ್, ಕೇಂದ್ರದ ಕಾಂಗ್ರೆಸ್ಸಿನ ನಾಯಕರ ಸ್ಟ್ಯಾಂಡ್ ಒಂದು, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಒಂದು. ಅಂದ್ರೆ ಇವ್ರಿಗೆ ವೋಟ್ಗೆ ಏನ್ ಬೇಕೋ ವೋಟ್ ಬಂದಾಗ ಆ ವಿಚಾರಕ್ಕೆ ಬಂದ್ರೆ ಇವರು ಫ್ರೀ ಎಲ್ಲ ಶುರು ಮಾಡ್ತಾರೆ. ಆಮೇಲೆ ಇವ್ರದ್ದು ಹಳೆ ರಾಗನೇ ಯಾಕೆ ಕೊಡಬೇಕು, ಏನು ಈಗ ಡಿ.ಕೆ. ಶಿವಕುಮಾರ್ ಶುರು ಮಾಡಿದಾರಲ್ಲ, ಏನ್ ಬಿಟ್ಟಿಕ ಎಲ್ಲ ಫ್ರೀಗಳೇ ಕೊಟ್ಕೊಂಡೋಗ್ಬೇಕಾ, ನಾವು ಎಷ್ಟು ದಿನ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ. ಅಂದ್ರೆ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ನಾವು 5 ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀರಿ, ಇದರಿಂದ ಸಬಲೀಕರಣ ಆಗುತ್ತೆ ಅಂತೇಳಿ ಹೇಳ್ತಾರೆ. ಕಾಂಗ್ರೆಸ್ ಅವರು ಒಂದು ರೀತಿ ದ್ವಿಮುಖ ನೀತಿ. ವೋಟ್ ಬೇಕಾದಾಗ ಫ್ರೀ ಬೇಕು, ವೋಟ್ ಮುಗಿದ ಮೇಲೆ ಯಾಕೆ ಕೊಡಬೇಕು, ಇದು ಇವ್ರದ್ದು ಒಂಥರ ಗೋಮುಖ ವ್ಯಾಘ್ರ ಇದ್ದಂಗೆ. ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಗೋಮುಖ ವ್ಯಾಘ್ರ ಹೆಂಗಿದೆಯೋ ಹಂಗೆ ಮುಖವಾಡ ಹಾಕಂತತೆ, ಯಾವ ಬೇಕೋ ಮುಖವಾಡ ಹಾಕಂತ, ಯಾವ ಬೇಕೋ ಕಳ್ಚಾಗ್ತದೆ. ಆ ಪರಿಸ್ಥಿತಿ ಇವತ್ತು ಉಚಿತದ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಮೈಸೂರಿನ ಗಲಭೆ ಅದೊಂದು ಪ್ರೀ ಪ್ಲಾನ್ಡ್ ಗಲಭೆ, ಪೂರ್ವ ನಿಯೋಜಿತ. ಯಾಕಂದ್ರೆ ಅಟ್ ಎ ಟೈಮ್ 1000 ಜನ ಬರಕ್ ಸಾಧ್ಯನೇ ಇಲ್ಲ. ಅಟ್ ಎ ಟೈಮ್ ಮತ್ತೆ ಸುಮಾರು 20 ಮೂಟೆಗಳಿಗೂ ಹೆಚ್ಚು ಕಲ್ಲುಗಳು ಅಟ್ ಎ ಟೈಮ್ ಹೆಂಗ್ ಸಂಗ್ರಹಣೆ ಆಯಿತು? ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ಅವ್ರು ಹೊಡೆದಿರೋ ಕಲ್ಲುಗಳು ಇನ್ನು ಕಾರ್ ಕೆಳಗಡೆ ಹಾಗೆ ಬಿದ್ದಿದ್ವು. ಅಲ್ಲಿ ನಿಲ್ಸಿರೋ ಪೊಲೀಸ್ ಸ್ಟೇಷನ್ ಮುಂದಿರ ನಿಲ್ಸಿರೋ ಅಂತ ಕಾರ್ಗಳ ಕೆಳಗಡೆ ಆ ಕಲ್ಲುಗಳೆಲ್ಲ ಹಾಗೆ ಇತ್ತು. ಅಲ್ಲ ಒಬ್ಬ ಯಾರೋ ಮುಲ್ಲಾ ದೊಡ್ಡದಾಗಿ ದಾಡಿ ಬಿಟ್ಕೊಂಡಿದ್ದಾನೆ. ಅವನು ಭಾಷಣ ಮಾಡ್ತಾನೆ, ಪ್ರಾಣ ಕೊಡ್ತೀರಿ, ನಮ್ಮ ಮಕ್ಕಳನ್ನೇ ಕತ್ತರಿಸಾಕ್ಬಿಡ್ತೀರಿ, ನಾವು ಮಕ್ಕಳನ್ನೇ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ಮಕ್ಕಳು ಕತ್ತರಿಸ್ಬೇಕು ಅಂದ್ರೆ ಅದಕ್ಕೂ ರೆಡಿ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದ್ಮೇಲೂ ಕೂಡ ಕ್ರಮ ಇಲ್ಲ. ಇನ್ನು ಕಾಂಗ್ರೆಸ್ ಅಲ್ಲಿ 2 ಪಂಗಡ ಆಗೋಟಿದೆ. ಡಿ.ಕೆ. ಶಿವಕುಮಾರ್ ಅವರು ಪೊಲೀಸರನ್ನ ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ. ರಾಜಣ್ಣ ಅವರು ಪೊಲೀಸವ್ರಿಗೆ ಅವ್ರ ಭಾಷೆಯಲ್ಲಿ ನಾನು ನೋಡಿರೋ ಸತ್ಯನ ಥೂ ಅಂತ ಹೇಳಿ ಮುಗ್ದಿರೋಂಥದ್ದು ಮುಗ್ದಿದ್ದಾರ. ಮತ್ತೆ ನಾಲಾಯಕ್ಗಳು, ನಾನ್ಸೆನ್ಸ್, ಅವ್ರಿಗೆ ಆ ಸ್ಟಾರ್ಗಳು ಯಾರು ಕೊಟ್ರು? ಏನ್ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ಸ್ಟಾರ್ ತಗೊಂಬಂದು ಅಂಗಡಿ ಕಂಡವ್ರು ಅವರು? ಅವ್ರು ಕೆಪಿಸಿ ಆಫೀಸಲ್ಲಿ ಕೆಪಿಸಿಸಿ ಆ ಸಿಸಿ ಆಫೀಸಲ್ಲಿ ಏನು ಸ್ಟಾರ್ಗಳನ್ನೇನ ಮಾರಾಟಕ್ಕೆ ಇಟ್ಟಿದಾರ ತಗೊಂಬಂದು ಹಾಕೋಣಕ್ಕೆ? ಸರ್ಕಾರದ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಹಣ, ಅಂಬೇಡ್ಕರ್ ಸಂವಿಧಾನ ಇದರಲ್ಲಿ ಅಡಿಯಲ್ಲಿ ನಡಿಬೇಕು. ಈ ರೀತಿ ಪರಮೇಶ್ವರ್ ಅಂತೂ ಅವರು ನಿರ್ಲಿಪ್ತ ಮನೋಭಾವ ಅವ್ರದ್ದು ಯಾವಾಗೂ. ಯಾರು ಏನನ ಮಾಡ್ಕೊಳ್ರಿ, ಅವ್ರದ್ದು ನೋಡೋಣ, ಮಾಡೋಣ, ಕ್ರಮ ತೆಗೆದುಕೊಳ್ಳಲಾಗುವುದು, ಸೂಚಿಸಲಾಗಿದೆ, ಇಷ್ಟು ಬಿಟ್ಟರೆ ಪಾಪ ಅವರು ಯಾಕಂದ್ರೆ ಅವ್ರ ಖಾತೆ ಇಷ್ಟ ಇಲ್ಲ, ಅದು ಖಾತೆ ಇಷ್ಟ ಇಲ್ಲ ಅವ್ರಿಗೆ. ಡಿ.ಕೆ. ಶಿವಕುಮಾರ್ ಅವರು ಆ ಕುಕ್ಕರ್ ಬ್ಲಾಸ್ಟ್ ಆದಾಗ ಮಂಗಳೂರಲ್ಲಿ ಹೇಳಿದ್ರಲ್ಲ, ಅವರೆಲ್ಲ ನಮ್ಮ ಬ್ರದರ್ಸು, ಪಾಪ ಏನೋ ಗೊತ್ತಿಲ್ದಿರ ಕುಕ್ಕರ್ ಬಾಂಬ್ ಇಟ್ಕೊಂಡು ಊಟವನವನು. ಇಲ್ಲಿ ಬಂದು ಮೈಸೂರಲ್ಲಿ
ಪಾಪ ಸಣ್ಣ ಹುಡುಗರು ಎಲ್ಲ 6 ತಿಂಗಳು 1 ವರ್ಷದ ಮಕ್ಕಳು ಅವರೆಲ್ಲ ಸಣ್ಣ ಹುಡುಗರು ಅವರೆಲ್ಲ ಅವ್ರು ಏನೋ ಬಂದು ಕಲ್ಲು ಹೊಡೆದ್ಬಿಟ್ಟವ್ರೆ. ಪಾಪ ಎಲ್ಲ ಹಿರಿಯ ಮುಸ್ಲಿಂ ಮುಖಂಡರೆಲ್ಲ ಬಂದು ಸಮಾಧಾನ ಮಾಡಕ್ಕೆ ನೋಡಿದ್ರು ಅಂತ ಹೇಳಿದ್ದಾರೆ. ಅಲ್ಲಿ ವಿಡಿಯೋನೇ ಇದೆಯಲ್ಲ, ಅವರು ಪ್ರಚೋದನೆ ಮಾಡಿ ಕಲ್ಲು ಹೊಡ್ಸೋಕೆ ಹೇಳಿರೋವಂಥದ್ದು. ಈಗ ಅರೆಸ್ಟ್ ಆಗಿರೋರೆಲ್ಲ 6 ತಿಂಗಳ ಮಕ್ಕಳ, ಬೇಬಿ ಸಿಟ್ಟಿಂಗ್ ಅವರೆಲ್ಲ. ಅಲ್ಲಿ ಒಂದ್ ಕಡೆ ಬ್ರದರ್ಸು, ಇಲ್ಲಿ ಬಂದು ಅವರೆಲ್ಲ ಬೇಬಿ ಸಿಟ್ಟಿಂಗ್ ಅನ್ನೋದು. ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ರಾಮೇಶ್ವರ ಕೆಫೆ, ಅದ್ಯಾವುದೋ ಹೋಟ್ಲ್ ಬಿಸ್ನೆಸ್ ಗಲಾಟೆ ಅಂತ ಹೇಳೋದು. ಅಂದ್ರೆ ಇವರ ಉದ್ದೇಶ ಏನಿದೆ ಅಂದ್ರೆ, ಮೊದಲೇ ಪೊಲೀಸರಿಗೆ ಒಂದು ಸಂದೇಶ, ನೋಡಪ್ಪ ಈ ಲೈನಲ್ಲೇ ಥಿಂಕ್ ಮಾಡಿ, ನೀವು ಅವ್ರನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಭಿಕ್ಷೆಯಲ್ಲಿರೋದು, ಕಾಂಗ್ರೆಸ್ ಅವರು ಮುಸ್ಲಿಮರ ಭಿಕ್ಷೆಯಲ್ಲಿದ್ದಾರೆ. ಆ ಭಿಕ್ಷೆಯ ಋಣ ತೀರ್ಸಕ್ಕೋಸ್ಕರ ಅವರು ಅವ್ರ ಮೇಲೆ ಏನು ಕೇಸ್ ಮಾಡಲ್ಲ. ಮಾಡಿದ್ರು ಇವಾಗ KJ ಹಳ್ಳಿ DJ ಹಳ್ಳಿ ವಾಪಸ್ ರೆಡಿ. ಯಾವಾಗ ಹುಬ್ಳಿಯಲ್ಲಿ ಗಲಾಟೆ ಆಯಿತು, ಕಾರುಗಳೆಲ್ಲ ಸುಟ್ಟಾಕ್ದ್ರು, ಪೊಲೀಸರು ಹೊಡೆದ್ರು, ದಂಗೆ ಮಾಡಾಕ್ಬಿಟ್ರು, ಇಡೀ ಹುಬ್ಳಿ 3 ದಿನ ಸ್ಥಗಿತ ಆಗೋಯ್ತು. ಆ ಎಲ್ಲ ಕೇಸ್ಗಳನ್ನ ಕ್ಯಾಬಿನೆಟ್ ತಂದು ವಿಡ್ರಾ ಮಾಡಿಬಿಟ್ರಿ. ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ರಾಜ್ಯದ ಜನತೆಗೆ?